ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿದಮ್ಮ? ಅವ್ರಿಗೆ ಇವ್ರಿಗೆ ಅಂತ ಏನಿಲ್ರಿ, ಬಿಜೆಪಿ ಅಂತನೂ ಇಲ್ಲ, ಕಾಂಗ್ರೆಸ್ ಅಂತನೂ ಇಲ್ಲ. ಬಸ್ನಲ್ಲ ನಿಮ್ಗೆ 2,000 ರೂಪಾಯಿ ಬರ್ತಿದ್ಯಾ? ಬರ್ತೈತಿ. ಫ್ರೀ ಬಸ್ಸಲ್ಲೆಲ್ಲ ಓಡಾಡ್ತೀರಾ? ಓಡಾಡಿದ್ರಾ? ಹಾಗಾದ್ರೆ ಅಂತ ಕಾಂಗ್ರೆಸ್ ಬೆಂಬಲ ಮಾಡ್ತೀರಾ ಈ ಸಲ? ಹೆಂಗೆ ನೋಡನ್ರಿ, ನೋಡೋದು ಮನಸ್ಸಿನ ಇನ್ನು ಡಿಸೈಡ್ ಮಾಡಿಲ್ಲ. ಸರ್ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ ಸರ್? ಬಿಜೆಪಿ, ಕಾಂಗ್ರೆಸ್? ಯಾರಿಗೆ ವೋಟ್ ಮಾಡ್ತೀವಿ ಅದು ಮುಖ್ಯ ಅಲ್ಲ ಸರ್, ಅಜೆಂಡಾ ಏನಿದೆ ದಟ್ ಈಸ್ ಇಂಪಾರ್ಟೆಂಟ್. ಯಾವ ಅಜೆಂಡದ ಮೇಲೆ ನೀವು ನಂಬಿಕೆ ಇಟ್ಕೊಂಡಿದ್ದೀರಾ ಸರ್? ಇವಾಗ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಅವರು, ಕಾಂಗ್ರೆಸ್ನವರು. ಅದರಲ್ಲಿ ಆ ಪ್ರಣಾಳಿಕೆಯಲ್ಲಿ 21st ಪಾಯಿಂಟ್ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು, ಫೈನಾನ್ಷಿಯಲ್ ಸರ್ವೆ. ಅದು ನಮ್ಗೆ ತಿಳಿಲಿಲ್ಲ ಸರ್, ಫೈನಾನ್ಷಿಯಲ್ ಸರ್ವೆ ಯಾಕೆ ಮಾಡ್ಬೇಕು ಅನ್ನೋದು, ಯಾಕೆ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಮೈನಾರಿಟೀಸಿಗೆ ಸ್ಕಾಲರ್ಶಿಪ್ಪು ವಿದೇಶದಲ್ಲಿ ಹೋಗಿ ಯಾರು ನೀವು ಮಾಡ್ಬೋದಾಗಿತ್ತು, ಬಡವರಿಗೆ ಮಾಡ್ಬೋದಾಗಿತ್ತು. ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ ಯಾವುದಿದೆಯಲ್ಲ ಅವ್ರು ಮಾಡ್ಬೋದಾಗಿತ್ತು, ಪರ್ಟಿಕ್ಯುಲರ್ ಕಮ್ಯುನಿಟಿ ತೊಗೊಂಡು ಮಾಡಬಾರ್ದಾಗಿತ್ತು. ನಿಮಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ಸರ್? ಫ್ರೀ ಬಸ್ಸು, ಫ್ರೀ 2,000 ರೂಪಾಯಿ. ಸರ್ ಅದು ಇಂಡೈರೆಕ್ಟ್ಲಿ ಡೆವಲಪ್ಮೆಂಟಿಗೆ ಹೊಡೆತ ಕೊಡುತ್ತೆ ಸರ್, ಹೊಡೆತ ಕೊಡುತ್ತೆ. ಮೋದಿ ಆಡಳಿತ ಖುಷಿ ಕೊಡುತ್ತೆ ಸರ್? ಮಾಡ್ತಾ ಇದ್ದಾರೆ ಸರ್, ಇನ್ ಎವ್ರಿ ಫೀಲ್ಡ್, ನಾಟ್ ಓನ್ಲಿ ಸಿಂಗಲ್ ಫೀಲ್ಡ್, ಇನ್ ಎವ್ರಿ ಫೀಲ್ಡ್. ಇವತ್ತು ನೀವು ಡಿಫೆನ್ಸಲ್ಲಿ ನೋಡ್ಕೊಳ್ಳಿ, ರೈಲ್ವೇಸ್ ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್. PC ಗದ್ದಿಗೌಡರವರು ಬಾಗಲಕೋಟೆಯನ್ನು ಅಭಿವೃದ್ಧಿಪಡಿಸಿದ್ದಾರಾ? ಮಾಡಿದ್ದಾರೆ ಸರ್, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸಂಯುಕ್ತ ಪಾಟೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್ ಅವರು ಬೇರೆ ಡಿಸ್ಟ್ರಿಕ್ನವರು, ಫಸ್ಟ್ ಟೈಮ್ ಬಂದಿದ್ದಾರೆ, ಅವ್ರು ನೋಡಿಲ್ಲ, ಅನುಭವನೂ ಇಲ್ಲ. ಚಾನ್ಸಸ್ ಇದೆಯಾ ಸರ್? ಟಫ್ ಫೈಟ್ ಆಗುತ್ತಾ? ಒನ್ ಸೈಡ್ ಆಗ್ಬೋದಾ ಮ್ಯಾಚಸ್? ಟಫ್ ಆಗುತ್ತೆ ಸರ್, ಟಫ್ ಆಗುತ್ತೆ. ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ ಮೇಡಮ್? ಬಿಜೆಪಿ. ಯಾಕೆ ಬಿಜೆಪಿ? ನೋಡಿ ಕಾಂಗ್ರೆಸ್ಗೆಲ್ಲ ಯಾವ ರೀತಿ ಆಗ್ತಿದೆ. ರಶ್ ಆಗ್ತಿದ್ಯಾ? ಬಸ್ ರಶ್ ಆಗ್ತಿದೆ, ಕಾಲೇಜ್ಗೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಬಿಜೆಪಿ ವೋಟ್ ಮಾಡಬೇಕು ಅಂತಿದ್ದೀರಾ? PC ಗದ್ದಿಗೌಡರು ಗೊತ್ತಾ ಮೇಡಮ್? ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಗೊತ್ತು ಸರ್. ಡೆವಲಪ್ ಮಾಡಿದ್ದಾರೆ ಬಾಗಲಕೋಟೆನ? ಮಾಡಿದ್ದಾರೆ ಸರ್, ಡೆವಲಪ್ ಆಗಿದೆ. ಆಗಿದೆ. ಸಂಯುಕ್ತ ಪಾಟೀಲ್ ಅಂತ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಗೊತ್ತಾ ನಿಮಗೆ? ಕೇಳಿದ್ದೀನಿ ಸರ್, ಅವ್ರ ಬಗ್ಗೆ ಸ್ವಲ್ಪ ಕೇಳಿದ್ದೀರಾ? ಬಟ್ ಅವರು ಇಲ್ಲಿ ಅವರಲ್ಲ, ವಿಜಯಪುರದವರು ಇಲ್ಲಿ ಕಾಂಪೀಟ್ ಮಾಡ್ತಿದ್ದಾರೆ. ಗೆಲ್ಲುತ್ತಾ ಈ ಸಲ ಬಿಜೆಪಿ? ಹಾಗಾದ್ರೆ ನಿಮಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ? ಆಗ್ಲಿಲ್ವಾ? ಇಲ್ಲ ಸರ್, ಇಷ್ಟ ಆಗ್ಲಿಲ್ಲ ಸರ್, ನಮಗೆ ಇಷ್ಟ ಆಗ್ಲಿಲ್ಲ. ಇಲ್ಲ ಸರ್, ಆಗ್ಲಿಲ್ಲ. ಮೋದಿ ಅವರ ಆಡಳಿತ? ಮೋದಿ ಅವ್ರದ್ದು ಆಡಳಿತ ಹೇಗಿದೆ ಅಂತಂದರೆ ಸರ್, ಇವಾಗ ನೋಡ್ತಾ ಇದ್ದೀರಾ ಸರ್ ನೀವು, ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅವರು. ಆಮೇಲೆ ಈ ರೀತಿ ಎಲ್ಲ ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟು ಏನು ಮಾಡಿದ್ದಾರೆ, ಎಲ್ಲ ಜನರಿಗೆಲ್ಲ ಇವರು ಉದ್ಯೋಗ ಇಲ್ಲದೆ ಇರೋ ಥರ ಮಾಡಿದ್ದಾರೆ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.